ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಹರೀಶ್ ನಾಗರಾಜು. ಸ್ಯಾಂಡಲ್ವುಡ್ಗೆ ಹಾನಿ ಮಾಡ್ತಿರೋದು ಈ ಡ್ರಗ್ಸ್ನ ಕಹಾನಿ. ಈ ಮಧ್ಯಾಹ್ನದೊತ್ತಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಲಿಂಕ್ ಆರೋಪ ಮಾಡಿದ್ದಾರೆ. ಸತತ 3 ಗಂಟೆಗಳಿಂದ, ಅಂದ್ರೆ ಸರಿಸುಮಾರು ಬೆಳಗ್ಗೆ 12 ಗಂಟೆಗೆ ಮಧ್ಯಾಹ್ನದಷ್ಟೊತ್ತಿಗೆ ಸಿಸಿಬಿ ಕಚೇರಿಗೆ ಇಂದ್ರಜಿತ್ ಲಂಕೇಶ್ ಬಂದರು. ಅಲ್ಲಿಂದ ಇಲ್ಲಿ ತನಕ 1, 2, 3 ಗಂಟೆ ಆಯ್ತು. ಇಂದ್ರಜಿತ್ ಲಂಕೇಶ್ ವಿಚಾರಣೆ ಅಂತೂ ನಡೀತಾ ಇದೆ. ನಟ ನಟಿಯರ ಲಿಸ್ಟ್ ಅನ್ನ ಕೊಡ್ತೀನಿ ನಾನು ಅಂತ ಹೇಳಿದ್ರು. ಸೊ ಹಾಗಾಗಿ ಹೆಸರನ್ನ ಹಾಗಾದ್ರೆ ಹೇಳಿದ್ದಾಯ್ತಾ ಇಂದ್ರಜಿತ್ ಲಂಕೇಶ್ ಅವರು? ಪಾರ್ಟಿ ಪಬ್ಗಳಲ್ಲಿ ಏನಾಗ್ತಾ ಇತ್ತು ಅದನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಸಿಸಿಬಿ ಅಧಿಕಾರಿಗಳಿಗೆ, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಹೇಳಿಕೆ ಕೊಟ್ಟಿರ್ತಾರೆ. ಬಿಕಾಸ್ ಈಗಾಗಲೇ ಹೇಳಿದ್ರು ಏನೇನು ನಡೆಯುತ್ತೆ, ಯಾರ್ಯಾರು ಏನೇನು ಮಾಡ್ತಾರೆ, ಡ್ರಗ್ಸು, ವೇಶ್ಯಾವಾಟಿಕೆ ಅವಕಾಶಕ್ಕೋಸ್ಕರ ಏನು ನಡೆಯುತ್ತೆ, ಎಲ್ಲವೂ ನಡೆಯುತ್ತೆ ಅಂತ ಎಲ್ಲವನ್ನು ಕೂಡ ಇಂದ್ರಜಿತ್ ಲಂಕೇಶ್ ಅವರು ಮಾತಾಡಿದ್ರು. ಶೂಟಿಂಗ್ ಟೈಮ್ನಲ್ಲಿ ಏನಾಗ್ತಾ ಇತ್ತು, ವ್ಯಾನಿಟಿ ವ್ಯಾನಲ್ಲಿ ಏನು ನಡೆಯುತ್ತೆ, ಕ್ಯಾರವಾನಲ್ಲಿ ಏನಾಗುತ್ತೆ, ಶೂಟಿಂಗ್ ಸಂದರ್ಭದಲ್ಲಿ ಹೇಗೆ ಬರ್ತಾರೆ, ಎಲ್ಲವನ್ನು ಕೂಡ, ಅಂದರೆ ಡ್ರಗ್ಸ್ ಹೇಗೆ ತಗೋತಾರೆ ಅಂತ ಎಲ್ಲವನ್ನು ಕೂಡ ರಿವೀಲ್ ಮಾಡ್ತೀನಿ ಅಂದಿದ್ರು. ಇವತ್ತು 3 ಗಂಟೆಗಳಿಂದ ಸತತವಾಗಿ ಈಗಾಗಲೇ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಈಗಾಗಲೇ ಒಳಗೆ ಹೋಗದ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಕೈಯಲ್ಲಿತ್ತು. ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ ಅಂತೂ ಇದ್ದೇ ಇರುತ್ತೆ. ಅದೆಲ್ಲವನ್ನು ಕೂಡ ದೃಶ್ಯ ರೂಪದಲ್ಲಿ ತೋರಿಸುವಂಥ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇರಬಹುದು, ಇಲ್ಲದೆ ಇರಬಹುದು, ಅಥವಾ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇರ್ಬೋದು, ಫೋಟೋಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ಇದೀಗ ಕೊಟ್ಟಿರಬಹುದು. ರಾಜಕಾರಣಿಗಳ ಮಕ್ಕಳ, ಗಣ್ಯರ ಮಕ್ಕಳ ಹೆಸರನ್ನ ಹೇಳಿಕೆ ಕೊಟ್ಟಿರಬಹುದು. ಯಾಕೆಂದ್ರೆ ಈಗಾಗಲೇ ಅವರೇ ಆರೋಪ ಮಾಡಿದ ಹಾಗೆ ಇದುವರೆಗೂ ಅವರೆಲ್ಲ ಯಾರು ಅಂತ ನಮಗೆ ಗೊತ್ತು, ಆದ್ರೆ ಇದುವರೆಗೂ ಯಾಕೆ ಆಚೆಗೆ ಬರಲಿಲ್ಲ ಅಂದ್ರೆ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದೆ, ಅವರ ಮಕ್ಕಳ ನಂಟಿದೆ ಅಂತ ಹೇಳಿದ್ರು. ಹಾಗಾಗಿ ಪಾರ್ಟಿ ಪಬ್ಗಳಲ್ಲಿ ಏನಾಗ್ತಿತ್ತು ಅದೆಲ್ಲವನ್ನು ಕೂಡ ಈಗಾಗಲೇ ಹೇಳಿರುವ ಸಾಧ್ಯತೆ ಇರುತ್ತೆ. ಡ್ರಗ್ಸ್ ಎಲ್ಲಿಂದ ಬರುತ್ತೆ ಅಂತ ಕೂಡ ಬಾಯ್ಬಿಟ್ಟಿದ್ದಾರಾ ಇಂದ್ರಜಿತ್ ಲಂಕೇಶ್? ಒಂದು ಸ್ಫೋಟಕ ಮಾಹಿತಿ ಅಂತ ಹೊರಗೆ ಬಂದಿದ್ಯಾ? ಆರೋಪಗಳಿಗೆ ಸಾಕ್ಷ್ಯ ಕೊಟ್ಟಿದ್ರ? ಕಾದು ನೋಡಬೇಕು. ಇದರ ಮುಂದುವರೆದ ಭಾಗ ವಿಚಾರಣೆಯಲ್ಲಿ ಕೋಡ್ ವರ್ಡ್ ಬಗ್ಗೆ ಕೂಡ ಬಾಯ್ಬಿಟ್ಟಿದ್ದಾರಾ ಇಂದ್ರಜಿತ್ ಲಂಕೇಶ್ ಅವರು ಅಂತ. ಡ್ರಗ್ಸ್ ಅನ್ನ ಹೊಡೆಯೋಕೆ ಬೇಕಂತೆ ಕೋಡ್ ವರ್ಡ್. ಸ್ಯಾಂಡಲ್ವುಡ್ ನಲ್ಲಿ ಕೋಡ್ ವರ್ಡ್ ಮೂಲಕ ದಂಧೆ ನಡೀತಿದೆ ಅಂತ ಇಂದ್ರಜಿತ್ ಲಂಕೇಶ್ ಆರೋಪ ಮಾಡಿದ್ರು. ಹಾಗಾದ್ರೆ ಆ ಕೋಡ್ ವರ್ಡ್ ಏನು? ಏನನ್ನ ಹೇಳಿದ್ರೆ ಈ ಡ್ರಗ್ಸ್ ಸಪ್ಲೈ ಆಗುತ್ತೆ? ಡ್ರಗ್ಸ್ ಪಾರ್ಟಿಯಲ್ಲಿ ಕೋಡ್ ವರ್ಡ್ ಬಳಕೆ ಮಾಡ್ತಾರೆ. ಡ್ರಗ್ಸ್ ಬೇಕು ಅನ್ನೋದಾದ್ರೆ ಕೋಡ್ ವರ್ಡ್ ಹೇಳಬೇಕು. ಬ್ರೇಕಿಂಗ್ ನ್ಯೂಸ್. ಸಾಮಾನ್ಯವಾಗಿ ಇದನ್ನೆಲ್ಲ ನೀವು ನೋಡ್ತಿರೋ ಬ್ರೇಕಿಂಗ್ ನ್ಯೂಸ್ನ, ವಾವ್, ಎಲ್ಲೋ ಯಾವುದೋ ಸಿನಿಮಾದಲ್ಲಿ ನೋಡಿದ್ವಿಯಲ್ಲ ಕೋಡ್ ವರ್ಡ್ ಹೇಳೋದು, ಹಿಂಗಾದ್ರೆ ಮಾತ್ರ ಡೀಲ್ ಆಗುತ್ತೆ ಅಂತ. ಅದೇ ಕೋಡ್ ವರ್ಡ್ ಬಗ್ಗೆ ಇಂದ್ರಜಿತ್ ಲಂಕೇಶ್ ಅವರು ಮಾತಾಡಿದ್ದಾರೆ. ಕೋಡ್ ವರ್ಡ್ ಇರುತ್ತೆ, ಆ ಕೋಡ್ ವರ್ಡ್ ಹೇಳಿದ್ರೆ ನಿಮಗೆ ಡ್ರಗ್ಸ್ ಸಪ್ಲೈ ಆಗುತ್ತೆ ಶೂಟಿಂಗ್ ಸಂದರ್ಭದಲ್ಲಿ. ಇದು ಯಾರಿಗೂ ಗೊತ್ತಿರಲ್ಲ ಆ ಕೋಡ್ ವರ್ಡ್ ಬಳಕೆ ಮಾಡೋದು. ನನಗೆ ಗೊತ್ತು, ಅದ್ರ ಬಗ್ಗೆ ಸಾಕ್ಷ್ಯ ಇದೆ, ಹೇಳ್ತೀನಿ ನಾನು ಪೊಲೀಸರಿಗೆ ಅಂತ ಹೇಳಿದ್ರು. ಇವತ್ತು ಸತತ 3 ಗಂಟೆಗಳಿಂದ ಮಾಹಿತಿಯನ್ನ ಕೊಡ್ತಿರುವಂಥ ಇಂದ್ರಜಿತ್ ಲಂಕೇಶ್ ಅವರು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವ ಮಾತು. ಬಿಕಾಸ್ ಅವರು ಅದಕ್ಕೆ ಅಂತ ಹೋದ್ಮೇಲೆ ಆ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅಂತ ವಿಚಾರ ತಿಳಿದು ಕೆಲವು ಹಿರಿಯ ನಟರು ಬೈದಿದ್ರು, ಎಲ್ಲವನ್ನೂ ಕೂಡ ಹಾಳು ಮಾಡ್ತೀರಾ ಅಂತ ಗದರಿದ್ರಂತೆ. ಸಿಸಿಬಿ ಮುಂದೆ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು. ಅದೇ ಹಿರಿಯರು ನನ್ನ ಜೊತೆ ಕೆಲಸ ಮಾಡಿದ್ರು, ಬೇಸರ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು ಆಗ. ಬಟ್ ಎಲ್ಲಿ ಕೂತು ತುಂಬಾ ಜನ ಇವ್ರಿಗೆ ಫೋನ್ ಮಾಡಿ ಬೈದಿದ್ರು ಅಂತ ಕೂಡ ಹೇಳಿದ್ದಾರಂತೆ ಇಂದ್ರಜಿತ್ ಲಂಕೇಶ್ ಅವರ ಹೇಳಿಕೆಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮುನಿರಾಜು, ಬೆಂಗಳೂರಿನ ಸಿಸಿಬಿ ಪ್ರಧಾನ ಕಚೇರಿಯಿಂದ ನನ್ನ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ಮುನಿರಾಜು. ಸತತ 3 ಗಂಟೆಗಳಿಂದ ಈಗಾಗಲೇ ನಾನು ಏನೇನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು ಅದೆಲ್ಲ ಕೊಟ್ಟಿರೋ ಚಾನ್ಸಸ್ ಇರುತ್ತೆ. ಏನು ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ? ಹರೀಶ್, ಈಗಾಗಲೇ ಏನು ಸ್ಯಾಂಡಲ್ವುಡ್ನ ಒಂದು ಮಾದಕ ಲೋಕ ಏನಿದೆ, ಆ ಒಂದು ಮಾದಕ ಲೋಕವನ್ನ ತೆರೆದಿಡುವಂತ ಒಂದು ಕೆಲಸವನ್ನ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ಈಗ ಮಾಡ್ತಾ ಇರುವಂತದ್ದು. ಸುಮಾರು 3 ಗಂಟೆಗಳಿಂದ ಅವರು ವಿಚಾರಣೆಯನ್ನು ಸಹ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ವೇಳೆ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರ ಬಳಿ ಇದ್ದಂತ ಒಂದು ಲ್ಯಾಪ್ಟಾಪ್ ಅನ್ನು ತಂದಿರ್ತಾರೆ. ಆ ಒಂದು ಲ್ಯಾಪ್ಟಾಪ್ ನಲ್ಲಿರುವಂತಹ ಕೆಲವು ಫೋಟೋಗಳು ಮತ್ತೆ ಕೆಲವು ಪೆನ್ಡ್ರೈವ್ ನಲ್ಲಿರುವಂತಹ ಒಂದು ಫೋಟೋಗಳನ್ನು ಸಹ ಅವರು ಅಧಿಕಾರಿಗಳ ಕೈಗೆ ಕೊಟ್ಟಿರುವಂತದ್ದು. ಅದೇ ರೀತಿ ಏನು ಈ ಒಂದು ಮಾದಕ ಜಾಲಕ್ಕೆ ಒಂದು ಕೋಡ್
ವರ್ಡ್ ಅನ್ನು ಸಹ ಬಳಸ್ತಿದ್ರು ಅನ್ನೋದು ಮಾಹಿತಿ ಸಹ ಸಿಕ್ಕಿರುವಂಥದ್ದು. ಯಾಕಂದ್ರೆ ಯಾರು ಸಹ ನೇರವಾಗಿ ಒಪ್ಕೊಂಡು ನೇರವಾಗಿ ಅವರು ಡ್ರಗ್ಸ್ ಮಾಡಿ ಸೇವಿಸಬೇಕು ಬಾ ಅಂತೇಳಿ ಯಾರು ಸಹ ಹೋಗೋದಿಲ್ಲ. ಎಲ್ಲಾದ್ರೂ ಒಂದು ಸನ್ನೆ ಅಥವಾ ಒಂದು ಕೋಡ್ ವರ್ಡ್ ಅನ್ನು ಇಟ್ಕೊಂಡು ಎಲ್ಲರೂ ಸಹ ಈ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಅದೇ ರೀತಿ ಅವರು ಸಹ ಒಂದು ತಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ಈಗ CCB ಮುಂದೆ ಸಹ ಹೇಳ್ತಿರುವಂಥದ್ದು. ಏನು ನೇರವಾಗಿ ಶೂಟಿಂಗ್ ಪ್ಲೇಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಯಾರಿರ್ತಾರೆ ಅಂತವರು ನೇರವಾಗಿ ಯಾರು ಸಹ ಡ್ರಗ್ಸ್ ಸೇವನೆ ಬಗ್ಗೆ ಕರೆಯೋದಿಲ್ಲ. ಆದ್ರೆ ಒಂದು ವರ್ಡ್ ಅನ್ನ ಇಟ್ಕೊಂಡಿರ್ತಾರೆ. ಆ ವರ್ಡ್ ಮುಖಾಂತರ ಅವರು ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಡ್ರಗ್ಸ್ ಅನ್ನು ಸೇವನೆ ಮಾಡೋದು ಸಹ ನಡೀತಾ ಇರುತ್ತೆ. ಈ ರೀತಿಯಾಗಿ ಚಿತ್ರರಂಗದಲ್ಲಿ ಇದು ಮೊದಲಿಂದ ಏನು ಕೆಲವು ಸಮಯದಿಂದ ಏನು ಯುವ ಪೀಳಿಗೆ ಏನಿದೆ ಅಂತವ್ರು ಮಾಡ್ತಿರುವಂತ ಕೆಲಸ ಇದು ಅಂತೇಳಿ ಒಂದು ಕೆಲವು ಅವರ ಬಳಿ ಇರುವಂತಹ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ತಿರುವಂಥದ್ದು. ಮತ್ತೆ ಈಗಾಗಲೇ ಅವರು ಒಂದು ಕೆಲವು ಪೆನ್ ಡ್ರೈವ್ ಮತ್ತೆ ಒಂದು ಏನು ಲ್ಯಾಪ್ಟಾಪ್ ಅನ್ನು ಸಹ ತಗೊಂಡು ಬಂದಿದ್ದಾರೆ. ಅದರಲ್ಲಿರುವಂತಹ ಕೆಲವು ಪ್ರಮುಖ ಒಂದು ಫೋಟೋಗಳು ಮತ್ತೆ ಕೆಲವು ವಿಚಾರಗಳನ್ನು ಸಹ ಅವರು ಶೇರ್ ಮಾಡ್ತಿರುವಂಥದ್ದು. ಅದರಿಂದ ಈಗಾಗಲೇ ಈ ಒಂದು ಕಚೇರಿಗೆ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಸಂದೀಪ್ ಪಾಟೀಲ್ ಅವರು ಆಗಮಿಸಿದ್ದಾರೆ. ಯಾಕಂದ್ರೆ ಇದರ ಹಿನ್ನೆಲೆ ಏನು ಮತ್ತೆ ಇದು ಎಷ್ಟು ಆಳವಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹ ಮಾಡೋ ಸಲುವಾಗಿ ಅವರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ. ಹರೀಶ್, ತುಂಬಾ ಜನರಿಗೆ ಅನ್ಸಿರುತ್ತೆ ಇದು ಕಳೆದ ವಾರ ನಡೆದಂತಹ ದೊಡ್ಡ ಮಟ್ಟದ ಬೆಳವಣಿಗೆ. ಇದು ಸಡನ್ ಆಗಿ ಈ ಗ್ಯಾಪ್ ಅಲ್ಲಿ ಅಂದ್ರೆ 3-4 ದಿನದ ಗ್ಯಾಪ್ ಅಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಇಷ್ಟೆಲ್ಲ ಕಲೆ ಹಾಕೊಂಡು ಹೋಗೋಕ್ ಸಾಧ್ಯ ಆಗಿತ್ತಾ, ಅಥವಾ ಮೊದಲೇ ಇದೆಲ್ಲವನ್ನು ಕಲೆಕ್ಟ್ ಮಾಡಿ ಒಂದು ಈ ಥರದೊಂದು ಅವಕಾಶ ಬಂದ್ರೆ ನಾನು ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಅವ್ರು ಅನ್ಕೊಂಡಿದ್ರ ಅಂತ ಏನಿದೆ ಮಾಹಿತಿ? ಹರೀಶ್, ಖಂಡಿತ. ಯಾಕಂದ್ರೆ ಕೇವಲ ಇದು 2-3 ದಿನದಲ್ಲಿ ಆಗುವಂತ ಬೆಳವಣಿಗೆ ಅಥವಾ 2-3 ದಿನದಲ್ಲಿ ಕಲೆಕ್ಟ್ ಮಾಡುವಂತ ಎವಿಡೆನ್ಸ್ ಇದಾಗಿರಲ್ಲ. ಯಾಕಂದ್ರೆ ಯಾವುದೇ ವಿಚಾರ ಒಂದು ನಮಗೆ ಗೊತ್ತಿಲ್ಲದೆ ನಮ್ಮ ಸುತ್ತಮುತ್ತ ನಡೀತಾ ಇತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಅಂಶಗಳನ್ನ ಅವರು ಸಂಗ್ರಹ ಮಾಡಿರ್ತಾರೆ. ಮತ್ತೆ ಕೆಲವು ಫೋಟೋಗಳಿರ್ಬೋದು, ವಿಡಿಯೋಗಳಿರ್ಬೋದು, ಮತ್ತೆ ಏನ್ ನಡೀತಾ ಇದೆ, ಯಾರ್ಯಾರು ಯಾವ್ಯಾವ ಒಂದು ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹ ಒಂದು ಗಮನವಂತೂ ಇದ್ದೇ ಇರುತ್ತೆ. ಅದರಲ್ಲೂ ಇವರು ಸಹ ನಿರ್ದೇಶಕರಾಗಿ ಚಿತ್ರರಂಗದಲ್ಲಿ ಕೆಲಸ ಮಾಡಿದಂಥವ್ರು, ಮತ್ತೆ ಎಲ್ಲ ನಟ ನಟಿಯರು ಇರ್ಬೋದು, ಮತ್ತೆ ಯುವ ಪೀಳಿಗೆ ಇವ್ರ ಬಗ್ಗೆ ಸಹ ಇವ್ರಿಗೂ ಗೊತ್ತಿರುವಂಥದ್ದು. ಅದರಿಂದ ಯಾರ್ಯಾರು ಏನೇನೆಲ್ಲ ಒಂದು ಚಟುವಟಿಕೆಗಳಲ್ಲಿ ಇರ್ತಾರೆ, ಮತ್ತೆ ಸಿನಿಮಾದಲ್ಲಿ ಯಾವ ರೀತಿ ಇರ್ತಾರೆ, ಸಿನಿಮಾ ನಂತರದ ಜೀವನದಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದು ಸಹ ಒಂದು ಗಮನ ಇರುತ್ತೆ. ಅದರಿಂದ ಕೆಲವು ಆಕ್ಟಿವಿಟೀಸ್ ಬಗ್ಗೆ ಇವರು ಸಹ ಕೆಲವು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಅದೇ ರೀತಿನೇ ಇವರು ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಡ್ರಗ್ಸ್ ಸೇವನೆಯಲ್ಲಿ ಸ್ಯಾಂಡಲ್ವುಡ್ ಯಾವ ರೀತಿ ಇದೆ ಅನ್ನೋದನ್ನ ಧೈರ್ಯವಾಗಿ ಹೇಳ್ಕೊಂಡಿದ್ರು. ಅದೇ ರೀತಿ ಪೊಲೀಸರು ಯಾವಾಗ ಅವ್ರು ನೋಟಿಸ್ ಕೊಟ್ಟರು ಅವರು ಸಹ ಒಂದು ನೋಟಿಸ್ಗೆ ಉತ್ತರ ಕೊಡೋ ಸಲುವಾಗಿ ಇವತ್ತು ವಿಚಾರಣೆಗೂ ಹಾಜರಾಗಿದ್ದಾರೆ. ಮತ್ತೆ ಕೆಲವು ಅವರ ಬಳಿ ಏನ್ ದಾಖಲೆಗಳಿರ್ಬೋದು ಅಥವಾ ಮಾಹಿತಿ ಇರ್ಬೋದು ಅದನ್ನ ಅಧಿಕಾರಿಗಳ ಮುಂದೆ ಒಂದು ಹಂಚಿಕೆಯನ್ನು ಸಹ ಮಾಡ್ಕೊಳ್ತಿದ್ದಾರೆ. ಹರೀಶ್, ದಟ್ಸ್ ವೆರಿ ಕ್ರೂಷಿಯಲ್. ಬಿಕಾಸ್ ಒಂದು ಸಿನಿಮಾದವ್ರು ಯಾರು ಹೆಸರು ಅವ್ರು ಹೇಳಿರೋದ್ರಿಂದ ಒಳಗಡೆ ಹೇಳಿರ್ತಾರೆ. ಪ್ಲಸ್ ಬಹಳ ಕುತೂಹಲವಾಗಿರೋದು ಸಿನಿಮಾಗೂ ಮತ್ತು ರಾಜಕಾರಣಕ್ಕೂ ಲಿಂಕ್ ಇದೆ ಅಂತ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾಯ್ತಾ? ಹರೀಶ್, ಯಾಕೆಂದ್ರೆ ಸಿನಿಮಾ ನಟ ನಟಿಯರು ನೇರವಾಗಿ ಎಲ್ಲೂ ಸಹ ಇನ್ವಾಲ್ವ್ಮೆಂಟ್ ಆಗದೆ ಇದ್ರು ಸಹ ಅವರ ಹಿಂದೆ ಮತ್ತೆ ಅವರು ಮಾಡುವಂತ ಫ್ರೆಂಡ್ಶಿಪ್ ಏನಿದೆ ಅದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಪುತ್ರರು ಇರ್ತಾರೆ, ಮತ್ತೆ ಅವರ ಮಕ್ಕಳು ಮತ್ತೆ ಬೇರೆಯವರು ಸಹ ಇರ್ತಾರೆ. ಯಾಕಂದ್ರೆ ಇವರು ಸಿನಿಮಾದವರು ಏನಾದ್ರು ಒಂದು ವೇಳೆ ಏನಾದ್ರು ಸಣ್ಣ ತಪ್ಪು ಮಾಡಿ ಸಿಕ್ಕಾಕೊಂಡ್ರು ಸಹ ಅವ್ರನ್ನ ಸೇವ್ ಮಾಡೋದು ಇರ್ಬೋದು ಅಥವಾ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಪರ್ಯಾಯವಾಗಿ ಇಂಥ ದೊಡ್ಡ ವ್ಯಕ್ತಿಗಳ ಪುತ್ರರು ಸಹ ಇರೋದ್ರಿಂದ ಅಂತವರ ಜೊತೆ ಇವರು ಈ ರೀತಿಯಾಗಿ ಪಾರ್ಟಿಗಳನ್ನ ಮಾಡ್ತಾರೆ. ಮತ್ತೆ ಡ್ರಗ್ಸ್ ಗಳನ್ನ ಸೇವನೆ ಮಾಡೋದು ಸಹ ಒಂದು ಸಾಮಾನ್ಯ ಆಗಿರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಸಹ ಇದೇ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಬೆಳೆಸ್ಕೊಂಡು ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂಥದ್ದು. ಮತ್ತೆ ಈಗಾಗಲೇ ಇವರು ಸಹ ಒಂದು ಹೆಸರುಗಳನ್ನ ಹೇಳ್ಬೋದು ಅಥವಾ ಹೇಳದೇ ಇರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಮತ್ತೆ ಫೋಟೋಗಳಿದ್ರು ಸಹ ಕೊಡ್ಬೋದು. ಆದ್ರೆ ತನಿಖೆಯನ್ನ ಪೊಲೀಸರು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ, ಅದ್ರ ಮೇಲೆ ಮುಂದೆ ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಮತ್ತೆ ಯಾವ ರೀತಿ ಅವರು ಡ್ರಗ್ಸ್ ಸೇವನೆ ಮಾಡಿದ್ರು, ಮತ್ತೆ ಎಲ್ಲಿಂದ ತರ್ತಾ ಇದ್ರು ಅನ್ನೋದು ಪೊಲೀಸ್ ತನಿಖೆಯಿಂದ ಅಷ್ಟೇ ಇನ್ನು ಎಲ್ಲ ಬರಬೇಕಾಗಿದೆ. ಹಾಗೆ ನಿಮ್ಮ ವಾಪಸ್ ಬರ್ತೀನಿ ನಾನು, ಬಿಕಾಸ್ ಈ ಕ್ಷಣ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನ ಐಷಾರಾಮಿ ಅಪಾರ್ಟ್ಮೆಂಟ್ ನಲ್ಲಿ ಪಾರ್ಟಿ ಬಗ್ಗೆ. ಅಪಾರ್ಟ್ಮೆಂಟ್ ನಲ್ಲಿ ನಟ ನಟಿಯರ ಪಾರ್ಟಿ ಅಂತೆ. ಚಿತ್ರರಂಗದ ಗಣ್ಯರು ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗಿ. ಹಾಗಾದ್ರೆ ಏನಾಗ್ತಿತ್ತು ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಮೊನ್ನೆ ಕೂಡ ಈ ಡ್ರಗ್ಸ್ ಸಿಕ್ಕಿದಾಗ ಅದು ಕೂಡ ಅಪಾರ್ಟ್ಮೆಂಟೇ ಆಗಿತ್ತು. ಯಾವುದೋ ಕಾಂಜಿ ಪಿಂಜಿ ಅಪಾರ್ಟ್ಮೆಂಟು ಅಲ್ಲ, ಅದು ಒಳ್ಳೆ ನೋಡೋಕ್ ಚೆನ್ನಾಗಿರುವಂತ ಅಪಾರ್ಟ್ಮೆಂಟ್ಗಳೇ. ಸೊ ಹಾಗಾಗಿ ಈ ಅಡ್ಡ ಯಾವುದು? ಬೆಂಗಳೂರಿನ ಐಷಾರಾಮಿ ಅಪಾರ್ಟ್ಮೆಂಟ್ ಅಲ್ಲಿ ಪಾರ್ಟಿ ನಡೀತಿತ್ತು. ನಟ ನಟಿಯರು ಪಾರ್ಟಿನಲ್ಲಿ ಭಾಗವಹಿಸ್ತಿದ್ರು. ಚಿತ್ರರಂಗದ ಗಣ್ಯರು ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಗಣ್ಯ ವ್ಯಕ್ತಿಗಳು ಪುತ್ರರು ಸೇರ್ತಿದ್ದಂತ ಅಪಾರ್ಟ್ಮೆಂಟ್ ಆಗಿತ್ತಂತೆ. ಕಟ್ಟಡಕ್ಕೆ ಎಂಟ್ರಿ ಆದ್ರೆ ಒಳಗೆಲ್ಲ ಫುಲ್ ಡ್ರಗ್ಸ್ ನ ನಶೆ ಅಂತೆ. ಸಿಸಿಬಿ ಮುಂದೆ ಇಂದ್ರಜಿತ್ ಲಂಕೇಶ್ ಮಾಹಿತಿ ಕೊಟ್ಟಿದ್ದಾರಂತೆ. ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್.
ಲೆಟ್ಸ್ ಗೋ. ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋಕೆ ನನ್ನ ಸಹೋದ್ಯೋಗಿ ಮುನಿರಾಜು ಲೈವ್ ಆಗೇ ಇದ್ದಾರೆ. ಮುನಿರಾಜು, ಏನಿದು ಯಾರೋ ದೊಡ್ಡವರು ಇರೋ ಜಾಗ ಅಂದಾಗ ಎಲ್ಲರೂ ಕೂಡ ಅವ್ರು ತುಂಬಾ ಲೆವೆಲ್ ಇರೋರು ಒಳ್ಳೆ ಕಡೆ ಇರ್ತಾರೆ ಅಂತಾರೆ, ಬಟ್ ಆ ಅಪಾರ್ಟ್ಮೆಂಟ್ ಒಳಗಡೆ ಬೇರೇನೋ ನಡೀತಿತ್ತಾ? ಹರೀಶ್, ಯಾಕಂದ್ರೆ ಎಲ್ಲೂ ಸಣ್ಣ ಪುಟ್ಟ ಜಾಗಗಳಿರ್ಬೋದು ಅಥವಾ ಏನೋ ಸಣ್ಣ ಬೇರೆ ಬೇರೆ ಸ್ಥಳಗಳಲ್ಲಿ, ಸಾಮಾನ್ಯ ಸ್ಥಳಗಳಲ್ಲಿ ಇರೋ ಒಂದು ಡ್ರಗ್ಸ್ ಪಾರ್ಟಿ ಖಂಡಿತ ನಡೆಯೋದಿಲ್ಲ. ಯಾಕಂದ್ರೆ ಇಲ್ಲಿ ಸೇರೋದೆಲ್ಲ ದೊಡ್ಡ ವ್ಯಕ್ತಿಗಳು. ಯಾಕಂದ್ರೆ ಅಲ್ಲಿ ಬರುವಂಥದ್ದು ಸಹ LSD ಮತ್ತೆ MDMA ಅನ್ನೋ ಒಂದು ದೊಡ್ಡ ಮಟ್ಟದ ಒಂದು ಡ್ರಗ್ಸ್ ಅಲ್ಲಿ ಬರೋದ್ರಿಂದ ಅವರು ದೊಡ್ಡ ದೊಡ್ಡ ಒಂದು ಸ್ಥಳಗಳಲ್ಲಿ ಈ ಒಂದು ಪಾರ್ಟಿಯನ್ನು ಮಾಡ್ತಾರೆ. ಯಾಕಂದ್ರೆ ಬೇರೆಯವ್ರಿಗೂ ಸಹ ಇದ್ರ ವಾಸನೆ ಅಥವಾ ಗಮನ ಸಹ ತಾಕಬಾರದು ಅನ್ನೋ ರೀತಿಯ ಒಂದು ದೊಡ್ಡ ಪ್ಲೇಸ್ಗಳಲ್ಲಿ ಒಂದು ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾರೆ. ಅದು ಬೆಂಗಳೂರಿನ ಒಂದು ಪಶ್ಚಿಮ ವಿಭಾಗದಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇವರು ಸೇರ್ತಾ ಇದ್ರು ಅನ್ನೋದು ಮಾಹಿತಿ ಸಹ ಸಿಕ್ಕಿರುತ್ತದೆ. ಅದು ಇಂದ್ರಜಿತ್ ಅವರು ಕೊಟ್ಟಿರುತ್ತದಲ್ಲ, ಆದ್ರೆ ಪೊಲೀಸ್ ತನಿಖೆಗಳು ಮತ್ತೆ ಪೊಲೀಸ್ ಮೂಲಗಳೇನಿದೆ ಅವರು ಒಂದು ಪತ್ತೆ ಮಾಡಿರುವಂತಹ ಒಂದು ಮಾಹಿತಿ ಇದು. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ದೊಡ್ಡ ವ್ಯಕ್ತಿಗಳು, ಈ ಮಕ್ಕಳು ಇರ್ಬೋದು, ಅವರು ಬೇರೆ ಬೇರೆ ಒಂದು ವ್ಯಕ್ತಿಗಳೇನು ಅವ್ರು ಎಲ್ಲಿ ಸೇರ್ತಾರೆ ಅನ್ನೋದು ಒಂದು ಕೆಲವು ಭಾಗಗಳು ಇರ್ತವೆ, ಅದು ಸಹ ಪೊಲೀಸರು ಪತ್ತೆ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಈ ಒಂದು ಮಾಹಿತಿ ಇಂಥ ಕಡೆ ನಡೀತಾ ಇರ್ಬೋದು ಅಂತೇಳಿ. ಆ ಒಂದು ಮಾಹಿತಿ ಮೇರೆಗೆ ಕೆಲವು ಅಪಾರ್ಟ್ಮೆಂಟ್ಸ್ ಅನ್ನ ಐಡೆಂಟಿಫೈ ಮಾಡಿರ್ತಾರೆ. ಅಲ್ಲಿ ಹೋದ್ರೆ ಯಾರಿಗೂ ನಾವು ಗೊತ್ತಾಗೋದಿಲ್ಲ, ಮತ್ತೆ ಯಾರಿಗೂ ಇದ್ರ ಬಗ್ಗೆ ಸುಳಿವು ಸಹ ಸಿಗೋದಿಲ್ಲ ಅಂತೇಳಿ ಅವರು ಅಲ್ಲಿ ಪಾರ್ಟಿಗಳನ್ನ ಮಾಡಿ ಈ ಒಂದು ಕತ್ತಲ ನಶೆಯಲ್ಲಿ ತೇಲ್ತಾ ಇರೋದು ಸಹ ಮಾಡ್ತಾರೆ. ಹರೀಶ್, ಸೊ ಇಂದ್ರಜಿತ್ ಲಂಕೇಶ್ ಅವ್ರು ಒಳಗೋಗ್ಬೇಕಾದ್ರೆ ಅವ್ರ ಕೈಯಲ್ಲಿ ಲ್ಯಾಪ್ಟಾಪ್ ಇತ್ತು ಅಂತ ಹೇಳ್ತೀರಿ. ಸೊ ಹಾಗಾಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಡಿಜಿಟಲ್ ಆಗಿ ಸೇವ್ ಮಾಡಿಕೊಂಡು ಅದನ್ನು ತೋರಿಸ್ತಾ ಇದ್ದಾರೆ. ಯಾವುದು ಕೂಡ ಹಾರ್ಡ್ ಕಾಪಿ ಇದ್ದಂಗೆ ಕಾಣಿಸ್ತಿಲ್ಲ ಯಾವುದು, ಅಲ್ಲ? ಖಂಡಿತ ಹರೀಶ್, ಯಾಕಂದ್ರೆ ಅವರು ಒಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಹೋದಾಗ ಅದರಲ್ಲಿ ಕೆಲವು ಮಾಹಿತಿ ಮತ್ತೆ ಒಂದು ಲ್ಯಾಪ್ಟಾಪ್ ಇತ್ತು ಅಂತೇಳಿ ಈಗ ಸಿಕ್ಕಿರೋದು. ಯಾಕಂದ್ರೆ ಅದರಲ್ಲಿ ಅವರು ಯಾಕಂದ್ರೆ ನೇರವಾಗಿ ಈ ರೀತಿ ಒಂದು ಗಂಭೀರ ಆರೋಪ ಮಾಡಬೇಕಾದ್ರೆ ಏನಾದರೂ ಎವಿಡೆನ್ಸ್ ಅನ್ನ ಇಟ್ಕೊಂಡೇ ಇರಬೇಕಾಗುತ್ತೆ, ಅಥವಾ ಒಂದು ಫೋಟೋ ಆದ್ರೂ ಇರಬೇಕು ಅಥವಾ ವಿಡಿಯೋನಾದ್ರೂ ಇರ್ಬೋದು, ಅಥವಾ ಒಂದು ಸಣ್ಣ ಮಾಹಿತಿ ಆದ್ರೂ ಇಲ್ಲದೆ ಅವರು ಏನು ಈ ರೀತಿ ಹೇಳೋದಕ್ಕೆ ಆಗೋದೇ ಇಲ್ಲ. ಅದರಿಂದ ಅವರು ಸಹ ಒಂದು ಸಾಕಷ್ಟು ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಈ ಒಂದು ವಿಚಾರಣೆಗೆ ಬಂದಿರುವಂಥದ್ದು. ಮತ್ತೆ ಈಗಾಗಲೇ ಯಾಕಂದ್ರೆ ಇದು ದೊಡ್ಡ ಮಟ್ಟದ ವಿಚಾರ ಆಗಿರೋದ್ರಿಂದ ಪೊಲೀಸರು ಸಹ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಇವತ್ತು ಸಹ ಗೃಹ ಸಚಿವರು ಇದ್ರ ಬಗ್ಗೆ ಒಂದು ಸಭೆಯನ್ನು ಮಾಡಿದ್ದಾರೆ ಪೊಲೀಸರ ಜೊತೆ. ಆದ್ರಿಂದ ಪೊಲೀಸರಿಗೂ ಎಲ್ಲೋ ಒಂದ್ ಕಡೆ ಇದನ್ನ ಒಂದು ಸ್ವಲ್ಪ ಟೈಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಏನೆಲ್ಲ ಎವಿಡೆನ್ಸ್ ಇದೆ ಅದನ್ನ ಕಲೆಕ್ಟ್ ಮಾಡಬೇಕು ಅಂತೇಳಿ ಅವರಿಂದ ಸಾಕಷ್ಟು ಮಾಹಿತಿ ಮತ್ತೆ ಅವರ ಬಳಿ ಇರುವಂತಹ ಎವಿಡೆನ್ಸ್ ಅನ್ನು ಸಹ ಕಲೆಕ್ಟ್ ಮಾಡಿ ಒಂದು ವಿಚಾರಣೆಯನ್ನ ಇನ್ನೂ ಮಾಡ್ತಾ ಇದ್ದಾರೆ. ಹರೀಶ್, ಲಂಚ್ ಬ್ರೇಕ್ ಆಯ್ತಾ ಅಥವಾ ಇದಿನ್ನೂ ಸಂಜೆ ತನಕ ಹೋಗೋ ಲಕ್ಷಣ ಕಾಣಿಸುತ್ತಾ? ಹರೀಶ್, ಈಗಾಗಲೇ ಕಳೆದ 3 ಗಂಟೆಗಳಿಂದ ಇಂದ್ರಜಿತ್ ಅವರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಓರ್ವ ಇನ್ಸ್ಪೆಕ್ಟರ್ ಮತ್ತೆ ಮತ್ತೊಬ್ಬ ACP ಅವರು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಈಗ ಜಂಟಿ ಪೊಲೀಸ್ ಆಯುಕ್ತರು ಸಹ ಬಂದಿದ್ದಾರೆ. ಯಾಕಂದ್ರೆ ಇದು ಒಂದು ಡ್ರಗ್ಸ್ ಅನ್ನೋದೇ ಒಂದು ದೊಡ್ಡ ಮಟ್ಟದ ವಿಚಾರ, ಅದು ಸ್ಯಾಂಡಲ್ವುಡ್ ಇರ್ಬೋದು ಮತ್ತೆ ದೊಡ್ಡವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾದ ನಂತರ ಗೃಹ ಸಚಿವರು ಮತ್ತೆ ಸರ್ಕಾರ ಸಹ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ. ಯಾಕಂದ್ರೆ NCB ಅಂತ ರಾಷ್ಟ್ರೀಯ ತನಿಖಾ ತಂಡವೇ ಇದನ್ನ ಬೆಂಗಳೂರಿನಲ್ಲಿ ಒಂದು ಪ್ರಕರಣವನ್ನು ಭೇದಿಸಿ ಸ್ಯಾಂಡಲ್ವುಡ್ ನ ನಟ ನಟಿಯರು ಮತ್ತೆ ಮ್ಯೂಸಿಷಿಯನ್ಗಳು ಇದರ ಇನ್ವಾಲ್ವ್ಮೆಂಟ್ ಇದ್ದಾನೆ ಅಂತಂದ್ರೆ ಸರ್ಕಾರವು ಸಹ ಇದನ್ನ ಗಂಭೀರವಾಗಿ ಪರಿಗಣಿಸಿ ಮತ್ತೆ ಗೃಹ ಇಲಾಖೆ ಸಹ ಸೀರಿಯಸ್ ಆಗಿ ತೆಗೆದುಕೊಂಡಿರೋದ್ರಿಂದ ವಿಚಾರಣೆ ಇನ್ನೂ ನಡೀತಾನೆ ಇದೆ. ಇನ್ನು ಊಟದ ಸಮಯ ಸಹ ಕೊಟ್ಟಿಲ್ಲ ಅವರಿಗೆ. ಬಹುಶಃ ಇನ್ನು ಕೆಲವು ಸಮಯದ ನಂತರ ಅವರಿಗೆ ಇನ್ವೆಸ್ಟಿಗೇಷನ್ ಮುಗಿಸಿ ನಂತರ ಹೊರಗಡೆ ಕಳಿಸಬಹುದು ಅಥವಾ ಅಲ್ಲೇ ಇನ್ನು ಕಂಟಿನ್ಯೂ ಆಗೋ ಸಾಧ್ಯತೆ ಸಹ ಇದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಆಸ್ ಯು ಸೈಡ್, ಇದು ಇನ್ನೂ ಕೂಡ ಇಷ್ಟಕ್ಕೆ ಮುಗಿಯಲ್ಲ, ಬಿಕಾಸ್ ಇನ್ನೂ ಹಲವಾರು ಮಾಹಿತಿಗಳನ್ನು ಕಲೆ ಹಾಕೋರಿದ್ದಾರೆ CCB ಅಧಿಕಾರಿಗಳು. ಹಾಗಾಗಿ ಇದು ಸಂಜೆ ತನಕ ಹೋಗುವ ಎಲ್ಲ ಲಕ್ಷಣಗಳು ಈ ಸಂದರ್ಭದಲ್ಲಿ ಕಾಣಿಸ್ತದೆ. ಈ ಕ್ಷಣ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಡ್ರಗ್ಸ್ ದಂಧೆ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ, ನನಗೆ ಸೂಕ್ತ ರಕ್ಷಣೆ ಕೊಡಿ ಅಂತ ಇಂದ್ರಜಿತ್ ಲಂಕೇಶ್ ಹೆಸರೇಳಿದ್ರೆ ನನ್ನ ಜೀವಕ್ಕೆ ಭಯ ಇದೆ ಎಂದಿದ್ದಾರಂತೆ ಇಂದ್ರಜಿತ್ ಲಂಕೇಶ್. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸೂಕ್ತ ಭದ್ರತೆಯನ್ನು ನೀಡಿದ್ರೆ ಎಲ್ಲರ ಹೆಸರು ಹೇಳ್ತೀನಿ. ರಾಜಕಾರಣಿಗಳ ಗಣ್ಯರ ಮಕ್ಕಳಿದ್ದಾರೆ, ಎಲ್ಲರ ಹೆಸರು ಹೇಳುವೆ ಅಂತ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಹೆಸರಷ್ಟೇ ಹೇಳಕ್ಕಾಗಲ್ಲ, ಬಿಕಾಸ್ ಅದ್ರ ಜೊತೆಗೆ ಒಂದಷ್ಟು ಪ್ರೂಫ್ಗಳನ್ನ ಕೊಡಬೇಕು. ಅದು ಅವ್ರ ಹತ್ರ ಇದೆ ಅಂತ ಈಗಾಗಲೇ ಹೇಳಿದ್ದಾರೆ, ದಾಖಲೆ ಸಮೇತ ಕೊಡ್ತೀನಿ ಅಂತ. ಸೊ ದಟ್ಸ್ ಮ್ಯಾಟರ್ಸ್ ಎ ಲಾಟ್. ಅದು ವಿಡಿಯೋ ಆಗಲಿ ಅಥವಾ ಬೇರೆ ಯಾವ್ದಾದ್ರು ಫೋಟೋಸ್ಗಳಾಗಲಿ ಅಥವಾ ಇನ್ಯಾವುದೋ ಡಾಕ್ಯುಮೆಂಟ್ಸ್ಗಳಾಗಲಿ, ಕೋಡ್ ಆಗಲಿ, ಆ ಥರದ್ದು ಏನಾದರೂ ಅವ್ರು ಇಟ್ಕೊಂಡೇ ಇರಬೇಕು ಈ ಸಂದರ್ಭದಲ್ಲಿ. ಬರೀ ಹೆಸರಷ್ಟೇ ಹೇಳಿದ್ರೆ ಹೆಸರು ಹೇಳಿದ್ದಾರೆ ಅಂತ ಬಂದ್ಬಿಡುತ್ತೆ ಅಷ್ಟೇ, ಬಟ್ ಇನ್ನೇನೂ ಆಗಲ್ಲ ಅದಕ್ಕೆ. ಸೊ ಹಾಗಾಗಿ ಅದಕ್ಕೆ ದಾಖಲೆ ಸಮೇತ ಹೇಳ್ತೀನಿ ಅಂತ ಅವರೇ ಹೇಳಿರೋದ್ರಿಂದ ಅದೆಲ್ಲ ಅವ್ರು ಇಟ್ಕೊಂಡಿದ್ದಾರೆ ಅಂತ ನಾವು ಭಾವಿಸ್ತೀವಿ. ಲೆಟ್ಸ್ ಸಿ ಆಗಿದ್ರೆ ಯಾರ್ಯಾರ ಹೆಸರು ಹೇಳ್ತಾರೆ, ಏನಾಗುತ್ತೆ ಅಂತ ಕಾದು ನೋಡ್ಬೇಕು. ಭದ್ರತೆ ಅಂತೂ ಸರ್ಕಾರ ಕೊಡ್ತೀವಿ ಅಂತ ಈಗಾಗಲೇ ಗೃಹ ಸಚಿವರಾದಿಯಾಗಿ ಹೇಳಿದ್ದಾಗಿದೆ, ಪೊಲೀಸ್ ಕಮಿಷನರ್ ಹೇಳಿದ್ದಾಗಿದೆ. ಇದಿಷ್ಟು ಬೆಳವಣಿಗೆಯ ನಡುವೆ
ಗೃಹ ಸಚಿವರು ಸಭೆ ಕೂಡ ಮಾಡಿದ್ದಾರೆ. ಅಲ್ಲಿನ ಅಪ್ಡೇಟ್ಸ್ ಕೂಡ ನಿಮಗೆ ಕೊಡ್ತೀನಿ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗದೆ ಕಾಯ್ತೀರಿ.